ಹಾಯ್ ಹಲೋ ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಸೊ ನಾನು ಇಲ್ಲಿವರೆಗೂ ಯಾವುದೇ ಒಂದು ಮೂವಿ ರಿವ್ಯೂನ ಕೊಟ್ಟಿರಲಿಲ್ಲ ನನ್ನ ಒಂದು ಚಾನಲ್ನಲ್ಲಿ. ಫಾರ್ ದ ಫಸ್ಟ್ ಟೈಮ್ ಒಂದು ಮೂವಿನ ರಿವ್ಯೂ ಕೊಡೋಣ ಅಂತ ಅಂದ್ಬಿಟ್ಟು ಅನಿಸ್ತು. ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಕೇರಳ ಸ್ಟೋರಿ ಪಾರ್ಟ್ 2. ಆ್ಯಕ್ಚುಲಿ ಏನಪ್ಪ ಅಂದರೆ ಕೇರಳ ಸ್ಟೋರಿ ಅಂದರೆ ಓಕೆ, ಇದು ಮುಸ್ಲಿಂ ರಿಲೇಟೆಡ್, ಹಿಂದೂ ಮುಸ್ಲಿಂ ರಿಲೇಟೆಡ್ ಅಂತ ಗೊತ್ತಾಗೇ ಆಗುತ್ತೆ. ಸೊ ನಾ ಈ ಮೂವಿ ನೋಡ್ಕೊಂಡು ಬಂದಿರೋದ್ರಿಂದ ಅದರ ರಿವ್ಯೂ ಕೊಡೋಣ ಮತ್ತು ಅದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಫಸ್ಟ್ ನಾನು ಒಂದು ಸ್ಟೋರಿ ಹೇಳ್ಬಿಡ್ತೀನಿ. ಅಂದ್ರೆ ಆ ಮೂವಿಲಿ ಏನು ನಡೀತು, ಒಂದು 3 ಜನ ಹೆಣ್ಮಕ್ಳ ಒಂದು ಜೀವನದಲ್ಲಿ ಯಾವ ರೀತಿ ಒಂದು ಅವರ ಒಂದು ಜೀವನ ನರಕವಾಗಿ ಹೋಯಿತು, ಪ್ರೀತಿ ಅನ್ನುವಂಥ ಒಂದು ಬಲೆ ಒಳಗೆ ಸಿಕ್ಕಿ ಅವರ ಒಂದು ಜೀವನ ಯಾವ ರೀತಿ ಆಯಿತು ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸೊ 2023ರಲ್ಲಿ ಕೇರಳ ಸ್ಟೋರಿ ಬಂದಿತ್ತು, ಆಗ ದೊಡ್ಡ ಸಂಚಲನ ಮೂಡಿಸಿತ್ತು. ಸೊ ಅದೇ ರೀತಿ ಈಗ 2026ರಲ್ಲಿ ಕೇರಳ ಸ್ಟೋರಿ 2 ಬಂದಿದೆ. ಸೊ ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಎಸ್ಪೆಷಲಿ ಇದೊಂದು ಅಲಾರಾಮ್ ತರ. ಸೊ ಪ್ರೀತಿ ಪ್ರೇಮ ಅಂತ ಹೆಣ್ಮಕ್ಳು ಅವ್ರ ಜೀವನವನ್ನ ಹಾಳು ಮಾಡ್ಕೊಂತಾರೆ. ಸೊ ಹಿಂದೆ ಮುಂದೆ ಗೊತ್ತಿಲ್ಲದೆ ಪ್ರೀತಿ ಮಾಡಿ, ಅಂದ್ರೆ ಅವ್ರು ಒಳ್ಳೆಯವರ ಕೆಟ್ಟವರ, ಹಿಂದೂನಾ ಮುಸ್ಲಿಮಾ ಯಾವುದೇ ಒಂದು ಯೋಚನೆ ಮಾಡದೆ ಕೇವಲ ಒಂದು ಪ್ರೀತಿಯನ್ನು ನಂಬ್ಕೊಂಡು ಎಷ್ಟೋ ದೂರ ಹೋಗಿ ನರಕವನ್ನು ಅನುಭವಿಸ್ತಾರೆ. ಸೊ ನನಗೆ ಗೊತ್ತಿರೋ ಪ್ರಕಾರ ನಾಟ್ ಓನ್ಲಿ ಇನ್ ಮುಸ್ಲಿಂ, ಹಿಂದೂವನ್ನು ಸಹ ಮದುವೆ ಆಗಿ ಎಷ್ಟೋ ಜನ ಹೆಣ್ಮಕ್ಳು ಕಷ್ಟಪಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಮುಸ್ಲಿಮ್ಸ್ ಅನ್ನೋದು ಒಂದು ಲವ್ ಜಿಹಾದ್ ಅನ್ನುವಂಥ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾ ಇದ್ದಾರೆ. ಸೊ ಅದು ನಮ್ಮ ಇಂಡಿಯಾದಲ್ಲಿ ನಡೀತಾ ಇರೋದು ತುಂಬಾನೇ ಒಂದು ಪ್ರೂಫ್ ಇದೆ. ಸೊ ಈಗಲೂ ನಾವು ನೈಜ ಕಥೆಗಳನ್ನ ತುಂಬಾ ನೋಡಿದೀವಿ. ಸೊ ತಿಂಗಳಿಗೆ ಒಂದ್ಸರಿ ಆದ್ರೂ ಈ ರೀತಿ ಒಂದು ಲವ್ ಜಿಹಾದ್ ಅನ್ನುವಂಥ ಒಂದು ಇದರಲ್ಲಿ ಬಲೆ ಸಿಕ್ಕಾಕೊಂಡಿರುವಂಥ ಹೆಣ್ಣು ಮಕ್ಕಳಾಗಿರ್ಬೋದು, ಈ ರೀತಿ ಒಂದು ನ್ಯೂಸ್ ಬರ್ತಾನೆ ಇರುತ್ತೆ. ಸೊ ಇದು ಕಂಪ್ಲೀಟ್ ಆಗಿ ಒಂದು ನೈಜ ಕಥೆಗೆ, ಅಂದ್ರೆ ಒಂದು ರಿಯಲ್ ಸ್ಟೋರಿಗೆ ಕನೆಕ್ಟ್ ಆಗಿದೆ. ಸೊ ಹಾಗಾಗಿ ಇದನ್ನ ಎಷ್ಟೋ ಕೇಸ್ ಆಗಿದೆ, ಈ ಒಂದು ಮೂವಿ ರಿಲೀಸೇ ಆಗಬಾರ್ದು ಅಂತ ಅಂದ್ಬಿಟ್ಟು. ಬಟ್ ಆದರೂ ಸಹ ಸುಪ್ರೀಂ ಕೋರ್ಟಲ್ಲೂ ಸಹ ಅದಕ್ಕೆ ಅಲೋ ಮಾಡಿದ್ದಾರೆ. ಬಿಕಾಸ್ ಇದು ಒಂದು ರಿಯಲ್ ಆಗಿ ನಡೆದಂಥ ಒಂದು ಸ್ಟೋರಿಗಳನ್ನ ತಗೊಂಡು ಮಾಡಿರುವಂಥ ಮೂವಿ ಆಗಿರೋದ್ರಿಂದ ಇದೇ ಕೇರಳ ಸ್ಟೋರಿ 1ಅಲ್ಲಿ ಎಲ್ಲರೂ ಫ್ರೆಂಡ್ಸ್ ಇರ್ತಾರೆ. ಅಂದ್ರೆ ಫ್ರೆಂಡ್ಸ್ಗಳೆಲ್ಲ ಯಾವ ರೀತಿ ಒಂದು ಇನ್ಫ್ಲೂಯೆನ್ಸ್ ಆಗಿ ಆ ಥರ ಚೇಂಜ್ ಆಗ್ತಾರೆ ಅಥವಾ ಮುಸ್ಲಿಮ್ಗೆ ಕನ್ವರ್ಟ್ ಆಗ್ತಾರೆ ಅಂತ ಅಂದ್ಬಿಟ್ಟು. ಬಟ್ ಇದರಲ್ಲಿ ಬೇರೆ ಬೇರೆ ಒಂದು ಸ್ಟೇಟ್ಗಳನ್ನ ತಗೊಂಡು ಈಗ ಕೇಳ್ತಾ ಹೋದ್ರೆ, ಅಂದ್ರೆ ಈ ಲವ್ ಜಿಹಾದ್ ಅನ್ನೋದು ಕೇವಲ ಕೇರಳಗೆ ಮಾತ್ರ ಅದು ಸೀಮಿತ ಆಗಿಲ್ಲ. ನಮ್ಮ ದೇಶಾದ್ಯಂತ ಯಾವ ರೀತಿ ನಮ್ಮ ದೇಶನ ಕನ್ವರ್ಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ, ಅಂದ್ರೆ ಇಡೀ ನಮ್ಮ ಒಂದು ಹಿಂದೂ ದೇಶನ ಹಸಿರುಮಯವಾಗಿ ಒಂದು ಮುಸ್ಲಿಂ ಕಂಟ್ರಿಯಾಗಿ ಮಾಡ್ಲಿಕ್ಕೆ ಅಂತ ಅಂದ್ಬಿಟ್ಟು ಪ್ರಯತ್ನ ಪಡ್ತಿರೋದನ್ನ ತುಂಬಾನೇ ಎಳೆ ಎಳೆಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಡೈರೆಕ್ಟರ್ ಕಾಮಾಖ್ಯ ನಾರಾಯಣ ಇವರು ಒಂದು ಪ್ರೆಸ್ ಮೀಟ್ ನೋಡಿದ್ರೇನೆ ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಪ್ರೆಸ್ ಮೀಟ್ ಅಲ್ಲೂ ಸಹ ಒಂದು ನಿಜವಾಗಿ ನೊಂದಂತ ಹೆಣ್ಣು ಮಕ್ಕಳೇ ಬಂದು ಮಾತಾಡಿದ್ದಾರೆ. ಯಾಕೆ ಅಂದ್ರೆ ಇದಕ್ಕೆ ತುಂಬಾನೇ ಒಂದು ವಿರೋಧ ವ್ಯಕ್ತ ಆಯ್ತು. ಎಸ್ಪೆಷಲಿ ಇನ್ ಕೇರಳ ತುಂಬಾನೇ ಒಂದು ವಿರೋಧ ಮಾಡ್ತಾ ಇದ್ರು. ಸೊ ಈ ಮೂವಿ ಬರಬಾರ್ದು, ಈ ಮೂವಿ ರಿಲೀಸೇ ಆಗಬಾರ್ದು ಅಂತ. ಬಟ್ ಅವ್ರು ತುಂಬಾ ಕಾನ್ಫಿಡೆಂಟ್ ಆಗಿದ್ರು, ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಆಗಿರುವಂತವ್ರು ಇಬ್ರು ಸಹ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಪ್ರೆಸ್ ಮೀಟ್ ಅಲ್ಲಿ ಸುಮಾರು 55 ಜನ ಹೆಣ್ಣು ಮಕ್ಕಳು, ಅಂದ್ರೆ ಲವ್ ಜಿಹಾದ್ ಅಲ್ಲಿ ತೊಂದರೆ ಆದಂತ ಕೆಲವೊಬ್ರು ಮಕ್ಕಳನ್ನ ಕಳ್ಕೊಂಡಿದ್ದಾರೆ, ಕೆಲವೊಬ್ರು ಹೆಣ್ಮಕ್ಳು ನೊಂದು ಬೆಂದು ಅದರಿಂದ ಹೊರಗೆ ಬಂದಿದ್ದಾರೆ. ಸೊ ಇಂಥ ಹೆಣ್ಮಕ್ಳನ್ನ ಒಂದು ಎಕ್ಸಾಂಪಲ್ ತಗೊಂಡೆ ಅವ್ರನ್ನ ಮಾತಾಡ್ಸೇ ಒಂದು ಜನಗಳಿಗೆ ಒಂದು ಪ್ರೂಫ್ ಕೊಡ್ತಾನೆ ಅವರು ಆ ಮೂವಿ ಎಷ್ಟು ಒಂದು ನಿಜವಾದ ಒಂದು ಕತೆಗೆ ಸೀಮಿತವಾಗಿದೆ ಅನ್ನೋದನ್ನ ಹೇಳಿದ್ದಾರೆ. ಸೊ ಇಲ್ಲಿ ಹಿಂದೂ ಹೆಣ್ಣು ಮಕ್ಕಳು ಪ್ರತಿಯೊಬ್ರು ಇದನ್ನ ನೋಡಿ ಅಂತ ಅಂದ್ರೆ, ಯಾಕೆ ಅಂದ್ರೆ ಎಷ್ಟು ಈಸಿಯಾಗಿ ಒಂದು ಪ್ರೀತಿ ಅನ್ನುವಂತ ಒಂದು ಇನ್ನಂತ ಒಂದು ಬಲೆಯಲ್ಲಿ ಬಿದ್ದು ಅವರ ಒಂದು ಜೀವನನ ನರ್ಕ ಮಾಡ್ಕೊಂತಾರೆ. ಯಾಕಂದ್ರೆ ತಂದೆ ತಾಯಿ ಹತ್ರ ಎಷ್ಟು ದಿನ ಇರ್ತಾರೋ ಅವರಷ್ಟು ತುಂಬಾನೇ ಸೇಫ್ ಆಗಿರ್ತಾರೆ. ಸೊ ತಂದೆ ತಾಯಿನ ನಿರ್ಲಕ್ಷ್ಯ ಮಾಡಿ ಅವ್ರನ್ನ ಬಿಟ್ಟು ಹೋದ ನಂತರ ಅವ್ರ ಬದುಕು ಯಾವ ರೀತಿ ಆಗುತ್ತೆ. ಯಾಕಂದ್ರೆ ನಮಗಾಗಿ ಇರುವಂತ ಒಂದು ಜೀವಗಳು ಅಂದ್ರೆ ತಂದೆ ತಾಯಿ, ಅವ್ರಿಗೆ ನೋವು ಮಾಡಿಸೋದು ಅಥವಾ ಅವ್ರನ್ನ ಮಾತು ಮೀರಿ ಮುಂದೆ ಹೊರದು ಅವ್ರ ಜೀವನನ ನಾವೇ ಕಟ್ಕೊಂತೀವಿ ಅನ್ನುವಂಥ ಒಂದು ಬುದ್ಧಿವಂತಿಕೆ ಕೆಲವೊಬ್ಬರಲ್ಲಿ, ಆ ದಡ್ಡತನ, ಅತಿಯಾದ ಬುದ್ಧಿವಂತಿಕೆನೂ ಇರ್ಬೋದು, ಅತಿಯಾದ ದಡ್ಡತನನೂ ಇರ್ಬೋದು, ಎರಡೂ ಎಫೆಕ್ಟ್ ಆಗಿ ಯಾವ ರೀತಿ ಒಂದು ಹೆಣ್ಣು ಮಕ್ಕಳು ಅವ್ರ ಜೀವನನ ಹಾಳು ಮಾಡ್ಕೊತಾ ಇದ್ದಾರೆ ಅಂತ ಅಂದ್ಬಿಟ್ಟು ಈ ಸಮಾಜದಲ್ಲಿ ನಡೆಯುವಂತ ಒಂದು ನಿಜವಾದ ಒಂದು ಕಥೆನ ಒಂದು ಮೂವಿ ಮಾಡಿದ್ದಾರೆ. ದಯವಿಟ್ಟು ಹಿಂದೂ ಹೆಣ್ಮಕ್ಳು ಪ್ರತಿಯೊಬ್ರು ಈ ಮೂವಿನ ನೋಡಿ. ರೀಸೆಂಟ್ ಆಗಿ ಬಂದಂತ ನ್ಯೂಸ್ ಇದು. ಒಂದು ಹೆಣ್ಮಗು ಅಂದ್ರೆ ಒಂದು ಕಾಲೇಜ್ ಓದ್ತಿರುವಂತ ಹುಡುಗಿ ಒಂದು ಮುಸ್ಲಿಂ ಫ್ರೆಂಡ್ಸ್ ನ ಮಾಡ್ಕೊಂತಾರೆ. ಸೊ ಅವ್ರ ಮನೆ ಕರ್ಕೊಂಡು ಹೋಗಿ ಒಂದು ಆನ್ಯುವಲ್ ಡೇ ದಿನ ಅವ್ರ ಮನೆ ಕರ್ಕೊಂಡು ಹೋಗಿರ್ತಾರೆ ಹಿಂದೂ ಹುಡುಗಿನ. ಸೊ ಆ ಹುಡುಗಿಗೆ ಮತ್ತೆ ಬರುವಂತ ಔಷಧಿ ಕೊಟ್ಬಿಟ್ಟು ಸೊ ಅವರ ಅಣ್ಣನ ಜೊತೆ ಒಂದು ಅಬ್ಯೂಸ್ ಮಾಡಿಸಿ ವಿಡಿಯೋ ಮಾಡಿ ಅವಳಿಗೆ ಬ್ಲಾಕ್ ಮೇಲ್ ಮಾಡಿ ಎಷ್ಟೋ ದೂರ ಕರ್ಕೊಂಡು ಹೋಗಿ ಬಿಟ್ಟು ಬಂದ್ಬಿಟ್ಟಿರ್ತಾರೆ. ಸೊ ಆಗೋ ಈಗೋ ಆ ಹುಡುಗಿ ಮತ್ತೆ ಅವ್ರ ತಂದೆ ತಾಯಿಗೆ ಸಿಕ್ಕಾಗ ಈ ರೀತಿ ಒಂದು ಆಗಿದೆ ಅಂತ ಅಂದ್ಬಿಟ್ಟು ಆ ಹುಡುಗಂಗಂತೂ ಜೈಲಿಗೆ ಹಾಕಿದ್ದಾರೆ. ಆದ್ರೆ ಅವರ ಒಂದು ಅಕ್ಕಂದ್ರಿಗೆ ಮತ್ತು ಅವರ ತಾಯಿ ಎಲ್ಲಿದ್ದಾರೆ ಅಂತಾನೆ ಗೊತ್ತಾಗಿಲ್ಲ. ಸೊ ಈ ರೀತಿ ಅವ್ರು ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ. ಹೆಣ್ಣು ಮಗುವಿನ ಒಂದು ಜೀವ ಮತ್ತು ಜೀವನ ಎರಡೂ ಹಾಳು ಮಾಡುವಂತ ಒಂದು ಮನಸ್ಥಿತಿ ಅವರಲ್ಲಿದೆ. ಒಂದು ಎಸ್ಪೆಷಲಿ ಅವರ ಒಂದು ಟಾರ್ಗೆಟ್ ಹಿಂದೂ ಹೆಣ್ಮಕ್ಳಾಗಿರ್ತಾರೆ. ಸೊ ಪ್ಲೀಸ್ ಈ ಮೂವಿನ ವಾಚ್ ಮಾಡಿ. ಮತ್ತು ನಾನು ಈ ರಿವ್ಯೂನ ಹೇಳ್ತಾ ಹೋಗ್ತೀನಿ, ಅಂದ್ರೆ ಈ ಮೂವಿಯಲ್ಲಿ ಏನ್ ನಡೀತಾ 3 ಜನ ಹೆಣ್ಮಕ್ಳ ಬಗ್ಗೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಯಾಕಂದ್ರೆ 3 ಜನದ ಸ್ಟೋರಿ ಮೂರು ಬೇರೆ ಬೇರೆ ಸ್ಟೇಟ್ ಅಲ್ಲಿ ನಡೀತಾ ಹೋಗುತ್ತೆ. ಸೊ ಅದೇ ರೀತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ.
ಸುರೇಖಾ, ನೇಹಾ ಮತ್ತು ದಿವ್ಯಾ ಎನ್ನುವಂಥ 3 ಹುಡುಗಿಯರು. ಸುರೇಖಾ ಫ್ರಮ್ ಕೇರಳ ಆಗಿರ್ತಾರೆ. ನೇಹಾ ಫ್ರಮ್ ಮಧ್ಯಪ್ರದೇಶ ಆಗಿರ್ತಾರೆ ಮತ್ತು ದಿವ್ಯಾ ರಾಜಸ್ಥಾನ್. ಸೊ ಈ ರೀತಿ ಒಂದು 3 ಸ್ಟೇಟ್‌ಗಳಲ್ಲೂ 3 ಜನ ಹುಡುಗಿಯರು ಅವರ ಒಂದು ಸ್ಟೋರಿನ ಹೇಳ್ತಾ ಹೋಗ್ತಾರೆ. ಸೊ ಇದರಲ್ಲಿ ಫಸ್ಟ್ ಆಕ್ಚುಲಿ ಮೂವಿ ಸ್ಟಾರ್ಟ್ ಆಗಿದ ತಕ್ಷಣ ಆಕ್ಚುಲಿ ಬರೋದೇನಪ್ಪಾ ಅಂತ ಅಂದ್ರೆ, ಒಂದು ಪೊಲೀಸ್ ಜೀಪ್ ಎಂಟ್ರಿ ಆಗುತ್ತೆ. ಸೊ ಒಂದು ಮನೆ ಹತ್ರ ಒಂದು ಹೆಣ್ಣು ಮಗು ನೇಣು ಹಾಕೊಂಡಿರ್ತಾರೆ. ಅವರ ಹೆಸರು ಸುರೇಖಾ ಆಗಿರುತ್ತೆ ಮತ್ತು ಇನ್ನೊಬ್ಳು ಹುಡುಗಿ ಮೇಲಿಂದ ಜಂಪ್ ಮಾಡಿ ಕೆಳಗೆ ಬಿದ್ದು ಸಾವನ್ನಪ್ತಾಳೆ ಮತ್ತು ಇನ್ನೂ ಒಂದು ಹುಡುಗಿ ಒಂದು ಮಣ್ಣು ಮಾಡಿರ್ತಾರೆ ಅಲ್ಲಿ, ಅದನ್ನ ನಾಯಿ ಗುರ್ತಿಸಿದ್ದನ್ನ ನೋಡಿ ಕಂಪ್ಲೇಂಟ್ ಮಾಡಿ ಮಾಡ್ತಾರೆ. ಸೊ ಇದು ಫಸ್ಟ್ ಸೀನ್ ಆದ್ರೆ, ಸೆಕೆಂಡ್ ಸೀನ್ ಅಲ್ಲಿ ನಮಗೆ ಒಂದು ಕೇರಳ ಒಂದು ಹುಡುಗಿನ ತೋರಿಸ್ತಾರೆ. ಅವ್ರ ಹೆಸರು ಸುರೇಖಾ ಅಂತ ಆಗಿರುತ್ತೆ ಮತ್ತು ಸೊ ಸ್ನಾನದ ನಂತರ ಒಂದು ಹಾರ್ಟ್ ಸಿಂಬಲ್ ಬರೀತಾರೆ. ಅದ್ರಲ್ಲಿ ಎಸ್ ಎಸ್ ಅಂತ. ಸೊ ಅದ್ರ ಬಿಂಬಿಸುತ್ತೆ ಅದು ಅವರು ಪ್ರೀತಿ ಮಾಡ್ತಿದ್ದಾರೆ ಇನ್ನೊಬ್ಬ ಹುಡುಗ ಎಸ್ ಇಂದ ಅಂತ ಅಂದ್ಬಿಟ್ಟು. ಸೊ ಅದಾದ್ಮೇಲೆ ಅವರು ಟೆಂಪಲ್ಗೆ ಹೋಗ್ತಾರೆ. ಆಕ್ಚುಲಿ ಅವ್ರ ಅಮ್ಮ ದೇವ್ರನ್ನ ತುಂಬಾ ಬಿಲೀವ್ ಮಾಡ್ತಿರ್ತಾರೆ. ಬಟ್ ಸುರೇಖಾ ಅಷ್ಟೊಂದು ಧರ್ಮ ದೈವನ ಬಿಲೀವ್ ಮಾಡ್ತಿರಲ್ಲ. ಮತ್ತು ಅವ್ರು ಪ್ರೀತಿಸ್ತಿದ್ದಂತ ಹುಡುಗ ಸಲೀಂ ಆಗಿರ್ತಾರೆ. ಸೊ ಸಲೀಂನ ಪ್ರೀತಿಯ ಬಲೆಯಲ್ಲಿ ಹೇಗ್ ಬಿದ್ದಿದ್ದಾರೆ ಅಂತ ಸ್ಟೋರಿ ತೋರ್ಸಲ್ಲ. ಬಟ್ ಅವರೊಬ್ರು ಲಿಬರಲ್ ಜರ್ನಲಿಸ್ಟ್, ಆಮೇಲೆ ಯಾವುದೇ ಒಂದು ಧರ್ಮನ ಪಾಲಿಸೋದಿಲ್ಲ ಮತ್ತು ಇವ್ರನ್ನ ತುಂಬಾ ಪ್ರೀತಿ ಮಾಡ್ತಾರೆ ಮತ್ತು ಆಲ್ರೆಡಿ ಮದುವೆ ಆಗಿ ಡೈವರ್ಸ್ ಆಗಿದೆ ಅಂತ ಅಂದ್ಬಿಟ್ಟು ಗೊತ್ತಿದ್ರು ಸಹ ಸುರೇಖಾ ಅವ್ರನ್ನ ಲವ್ ಮಾಡ್ತಿರ್ತಾರೆ. ಸೊ ಮನೆಯಲ್ಲಿ ಅವರ ತಂದೆ ಇದಕ್ಕೆ ಒಂದು ಇಷ್ಟಪಡೋದಿಲ್ಲ. ಆದ್ರೂ ಸಹ ಸುರೇಖಾ ಅವರು ವಾದ ಮಾಡ್ಬಿಟ್ಟು, ಯಾಕಂದ್ರೆ IAS ಓದ್ತಿದ್ದಂತ ಮಗಳು ಒಂದು ತೀರ್ಮಾನ ಕರೆಕ್ಟಾಗಿ ತಗೊಂಡಿರ್ತಾಳೆ ಮತ್ತು ಅವ್ರ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರ್ತೀನಿ ಅಂತ ಅಂದ್ಬಿಟ್ಟು ಮನೆಯಲ್ಲಿ ಹಠ ಮಾಡಿ ಮನೆ ಬಿಟ್ಟು ಹೊರಗಡೆ ಹೋಗ್ತಾರೆ. ಮಗಳನ್ನ ಕಳಿಸ್ಕೊಡ್ತಾ ತಂದೆ ತಾಯಿ ತುಂಬಾನೇ ಒಂದು ಕಣ್ಣೀರಿಡ್ತಾರೆ ಮತ್ತು ತುಂಬಾ ನೋವನ್ನ ಅನುಭವಿಸ್ತಾರೆ ಮತ್ತು ಸಲೀಂ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತಾರೆ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಲಿಕ್ಕೆ. ಸೊ ಅದಾದ್ಮೇಲೆ ಅವ್ರು ಕಣ್ಣೀರಿಡುವಂತ ಒಂದು ಸೀನ್ ತುಂಬಾನೇ ಒಂದು ಬೇಜಾರಾಗುತ್ತೆ. ಅದಾದ್ಮೇಲೆ ತೋರ್ಸೋದು ನೇಹಾ ಫ್ರಮ್ ಮಧ್ಯಪ್ರದೇಶ್. ಅವರು ಜಾವ್ಲಿನ್ ಥ್ರೋನ ಒಂದು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಮತ್ತು ಅವ್ರ ತಂದೆ ತಾಯಿ ಅದಕ್ಕೆ ತುಂಬಾನೇ ಸಪೋರ್ಟ್ ಮಾಡ್ತಿರ್ತಾರೆ. ಎಕ್ಸ್ಪೆಷಲಿ ಅವ್ರ ತಂದೆ ನ್ಯಾಷನಲ್ ಲೆವೆಲ್ ಅಲ್ಲಿ ಮಗಳು ವಿನ್ ಆಗಿ ಒಂದು ಗೋಲ್ಡ್ ಮೆಡಲಿಸ್ಟ್ ಪಡಿಬೇಕು ಅನ್ನುವಂತ ಒಂದು ಸಂತೋಷದಲ್ಲಿ ಇರ್ತಾರೆ. ಆಗ ನಮಗೆ ತೋರ್ಸೋದು ರಾಜು ಅನ್ನುವಂತ ಹುಡುಗನ. ಸೊ ಇವರು ಹಿಂದೂ ಆಗಿರ್ತಾರೆ ಅಂತ ಅನ್ಕೊಂಡಿರ್ತಾರೆ ನೇಹಾ ಅವರು. ಬಟ್ ಅವರು ಮುಸ್ಲಿಂ ಆಗಿರ್ತಾರೆ. ಸೊ ಅವರ ತಂದೆ ತಾಯಿ ಹತ್ರ ಆಶೀರ್ವಾದ ತಗೊಳ್ಳಿಕ್ಕೆ ಬಂದಿರ್ತಾರೆ. ಸೊ ಅದನ್ನ ನೋಡಿ ನೇಹಾ ಸರ್ಪ್ರೈಸ್ ಆಗ್ತಾಳೆ. ಸೊ ನೆಕ್ಸ್ಟ್ ಸೀನ್ ಅಲ್ಲಿ ಅವರಿಬ್ರು ಜೊತೆಲಿ ಕೂತಿರ್ತಾರೆ. ಸೊ ನೇಹಾ ಮತ್ತು ರಾಜು ಪ್ರೀತಿ ಮಾಡ್ತಿರ್ತಾರೆ ಮತ್ತು ನೇಹಾಗೆ ಒಬ್ಬ ಗ್ರೇಟ್ ಕೋಚ್ ಫೋಟೋ ತೋರಿಸಿ, ನಾನು ಇವ್ರ ಹತ್ರ ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ ಮತ್ತು ನ್ಯಾಷನಲ್ ಲೆವೆಲಲ್ಲಿ ನೀನು ವಿನ್ ಆಗೋ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ತುಂಬ ಸಪೋರ್ಟಿವ್ ಥರ ನಾಟಕ ಮಾಡ್ತಿರ್ತಾರೆ ರಾಜು. ಮನೇಲಿ ಆಮೇಲೆ ಹೇಳೋಣ, ಈಗ ನಾವು ಮದುವೆ ಆಗೋಣ, ಸೊ ನನ್ನ ಮೇಲೆ ನಂಬಿಕೆ ಇದ್ದರೆ ಮದುವೆ ಆಗು ಅಂತ ಅಂದ್ಬಿಟ್ಟು ಅವ್ರು ಮೈಂಡ್ ವಾಶ್ ಮಾಡಿ ಮದುವೆ ಆಗ್ತಾರೆ. ಸೊ ಆ್ಯಕ್ಚುಲಿ ನೇಹಾಗೆ ಗೊತ್ತಿರಲ್ಲ, ರಾಜು ಹಿಂದೂ ಅಂದ್ಕೊಂಡು ಹಿಂದೂ ಸಂಪ್ರದಾಯದಲ್ಲಿ ಮದುವೆ ಆಗ್ತಾರೆ. ಬಟ್ ಆಗ ಅವ್ರ ತಾಯಿ ಕಾಲ್ ಇಮ್ಮಿಡಿಯೇಟಾಗಿ ಬರುತ್ತೆ. ಸೊ ನಾಳೆ ಹುಡುಗ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ, ಸೊ ನೀನು ರೆಡಿ ಆಗು ಅಂತ ಅಂದ್ಬಿಟ್ಟು ನೇಹಾಗೆ ಅವ್ರ ತಾಯಿಯಿಂದ ಕಾಲ್ ಬರುತ್ತೆ. ಸೊ ಆಗ ನೇಹಾ ಅವರು ರೆಡಿ ಆಗಿರೋದಿಲ್ಲ. ಸೊ ತಾಯಿ ಹೇಳ್ತಾರೆ ತುಂಬ ಒಳ್ಳೆ ಸಂಬಂಧ ಒಪ್ಕೊಳ್ಳಿಕ್ಕೆ. ಆಗ ವಿಧಿ ಇಲ್ಲದೇನೆ ಆ ತಾಳಿನ ತೋರಿಸ್ಬಿಟ್ಟು ಅವ್ರ ತಾಯಿಗೆ ಹೇಳ್ತಾರೆ ಕತೆ, ಈಗ ನಾನು ರಾಜು ಅನ್ನೋನ ಇಷ್ಟಪಟ್ಟಿದ್ದೆ ಅಂತ. ಆಗ ಅವರು ತಾಯಿ ಅವ್ರ ತಂದೆ ಹತ್ರ ಹೇಳಿ ಬಂದಂಥ ಒಂದು ಗಂಡಿಗೆ ಕ್ಷಮೆ ಕೇಳಿ ಅವರು ವಾಪಸ್ ಕಳಿಸ್ತಾರೆ. ಅದಾದಮೇಲೆ ಅವ್ರ ತಂದೆ ತುಂಬಾ ಒಂದು ಬೇಜಾರಾಗಿ ಅವ್ರನ್ನ ಮಾತಾಡ್ಸೋದಿಲ್ಲ. ನೇಹಾ ಕಾಲಿಡ್ದು ತಪ್ಪಾಯಿತು ಅಂತ ಕೇಳ್ಕೊಂಡ್ರು ಸಹ ಅವ್ರ ತಂದೆ ಮನಸ್ಸು ಕರಗೋದಿಲ್ಲ. ಯಾಕೆ ಅಂದರೆ ತಂದೆ ತಾಯಿಗೆ ಹೇಳ್ದೇನೆ ಮದುವೆ ಆಗಿದ್ದಾರೆ ಅಂತ ಒಂದು ದೊಡ್ಡ ಆಘಾತ ಅವ್ರಿಗೆ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಸೊ ಮಗಳು ಮನೆ ಬಿಟ್ಟು ಹೋಗ್ತೀನಿ ಅಂತ ಅಂತಾಳೆ, ಹೋಗ್ಬಿಡು ಅವನ ಜೊತೆನೆ ಅಂತ ಅಂದ್ಬಿಟ್ಟು ಕಳಿಸ್ತಾರೆ. ಆಗ ತಂದೆ ತಾಯಿಯ ಫೋಟೋ ಮತ್ತು ದೇವರ ಒಂದು ವಿಗ್ರಹ ಮತ್ತು ತಾಯಿ ಒಂದಿಷ್ಟು ಅಮೌಂಟನ್ನು ಕೊಟ್ಟು ಕಳಿಸ್ತಾರೆ. ಬಟ್ ಆ ತಂದೆ ತಾಯಿನ ನೋವು ಆ್ಯಕ್ಚುಲಿ ಹೇಳಲಾರ್ದು ಅಷ್ಟು ಒಂದು ನೋವನ್ನು ಅನುಭವಿಸ್ತಾರೆ ಮತ್ತು ತಾಯಿ ತುಂಬಾ ಅಳ್ತಾರೆ. ಸೊ ಆ ಸೀನಲ್ಲಿ ಮತ್ತು ನೇಹಾಗೆ ಏನು ನಂಬಿಕೆ ಇರುತ್ತೆ ಅಂದರೆ, ರಾಜು ಡೆಲ್ಲಿ ಕರ್ಕೊಂಡೋಗಿ ನನಗೆ ಒಂದು ಪ್ರಾಕ್ಟೀಸ್ಗೆ ಹೆಲ್ಪ್ ಮಾಡ್ತಾರೆ ಮತ್ತು ನ್ಯಾಷನಲ್ ಲೆವೆಲಲ್ಲಿ ನಾನು ವಿನ್ ಆದರೆ ತಂದೆ ತಾಯಿ ಕ್ಷಮಿಸ್ತಾರೆ ಅನ್ನುವಂಥ ಒಂದು ನಂಬಿಕೆಯಲ್ಲಿ ಅವಳು ರಾಜು ಜೊತೆ ಹೊರಡ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಬರೋದು ದಿವ್ಯಾ ಅಂತ 16 ವರ್ಷದ ಹುಡುಗಿ. ಸೊ ಒಂದು ಟ್ರೆಡಿಷ್ನಲ್ ಡ್ಯಾನ್ಸ್ನ ಮಾಡ್ತಾ ಇರ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಅವರ ಒಂದು ಡ್ಯಾನ್ಸ್. ಬಟ್ ಅಲ್ಲಿ ಒಬ್ಬ ದೂರದಲ್ಲಿ ಒಬ್ಬ ವಿಡಿಯೋ ಮಾಡ್ತಾ ಇರ್ತಾನೆ, ಅವ್ರ ಹೆಸರು ರಶೀದ್ ಅಂತ ಆಗಿರುತ್ತೆ. ಸೊ ಟ್ರೆಡಿಷನಲ್ ಡ್ರೆಸ್ಸಲ್ಲಿ ನೀನು ಡ್ಯಾನ್ಸ್ ಮಾಡಿದ್ರೆ ನಿನ್ನ ವೀಡಿಯೋಸ್ ವೈರಲ್ ಆಗಲ್ಲ, ಸೊ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರುತ್ತೆ, ನೀನು ಮಾಡರ್ನ್ ಡ್ರೆಸ್ ಹಾಕೊಂಡು ಡ್ಯಾನ್ಸ್ ಮಾಡು ಅಂತ ಅಂದ್ಬಿಟ್ಟು ರಶೀದು ದಿವ್ಯಾಗೆ ಹೇಳ್ತಾರೆ. ಮತ್ತು ಅವಳ ಪ್ರೀತಿಗಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ನಾಟಕ ಮಾಡಿ ಕೈ ಕುಯ್ಕೊತಾರೆ. ಆಗ ತುಂಬಾ ಫೀಲ್ ಆಗ್ತಾಳೆ ದಿವ್ಯಾ. ಸೊ ನನ್ನ ಪ್ರೀತಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ ಅಂತ. ಮತ್ತು ರಶೀದ್
ರಶೀದ್ ಮಾತಾಗೆ ಅವರು ಒಂದು ಮಾಡರ್ನ್ ಡ್ರೆಸ್ ಎಲ್ಲ ಹಾಕ್ಕೊಂಡು ವೀಡಿಯೋಸ್ ಮಾಡ್ತಾ ಇರ್ತಾರೆ. ಬಟ್ ಅವ್ರ ಮನೇಲಿ ಇಷ್ಟಪಡೋದಿಲ್ಲ. ಅವ್ರ ತಂದೆ ತಾಯಿ ತುಂಬಾ ಸ್ಟ್ರಿಕ್ಟ್ ಇರ್ತಾರೆ. ಆಗ ಫೋನೆಲ್ಲ ಕಿತ್ಕೊಂಡು ಲೈಟ್ಸ್ ಎಲ್ಲ ಆಫ್ ಮಾಡಿ ಅದಕ್ಕೆಲ್ಲ ಅವಾಯ್ಡ್ ಮಾಡ್ತಾರೆ. ಆಗ ಸಿಟ್ಟು ಬಂದು ದಿವ್ಯಾ ರಶೀದ್ಗೆ ಕಾಲ್ ಮಾಡ್ತಾರೆ. ಸೊ ಆಗ ರಶೀದು ನಾನಾಗಿದ್ದರೆ ಸಪೋರ್ಟ್ ಮಾಡ್ತಿದ್ದೆ, ನಮ್ಮ ಒಂದು ಮುಸ್ಲಿಮ್ ಇದರಲ್ಲಿ ನಿನಗೆ ಯಾವ ರೀತಿ ರೀಲ್ಸ್ ಬೇಕಾದರೂ ಮಾಡ್ಕೋ, ನಿನಗೆ ಎಷ್ಟು ವ್ಯೂಸ್ ಬಂದರೂ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಆಗ ದಿವ್ಯಾ ತುಂಬಾ ಪೇರೆಂಟ್ಸ್ಗೆ ಏಟ್ಫುಲ್ಲಾಗಿ ಮಾತಾಡ್ತಾಳೆ. ನಮ್ಮ ಪೇರೆಂಟ್ಸ್ ಅಂದರೆ ಇಷ್ಟನೇ ಇಲ್ಲ, ಎಕ್ಸ್ಪೆಷಲಿ ತಾಯಿ ಅಂದರೆ ಇಷ್ಟ ಇಲ್ಲ, ನನ್ನ ಹತ್ರ ಫೋನ್ ಕಿತ್ಕೊಂಡ್ರು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಆಗ ರಶೀದ್ ಮೈಂಡ್ ವಾಶ್ ಮಾಡ್ತಾ ಇರ್ತಾರೆ. ಹೇಗೆ ನಮ್ಮ ಒಂದು ಕಮ್ಯುನಿಟಿಯಲ್ಲಿ ಈ ರೀತಿ ಇಲ್ಲ, ಸೊ ನಿನ್ನ ಹತ್ರ ಫೋನ್ ಕಿತ್ಕೊಂಡ್ರ, ಹಾಗಾದರೆ ನೀನು ಬಂದುಬಿಡು, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ. ಆಗ ದಿವ್ಯಾ ಮನೆ ಬಿಟ್ಟು ಹೊರಳಿಕ್ಕೆ ಒಂದು ತೀರ್ಮಾನ ಮಾಡ್ಕೊತಾಳೆ ಮತ್ತು ಅವರ ತಂದೆ ತಾಯಿಗೆ ಗೊತ್ತಿಲ್ಲದೆ ಓಡಿ ಹೋಗ್ತಾಳೆ ರಶೀದ್ ಜೊತೆ. ಬೆಳಗ್ಗೆ ಎದ್ದ ನಂತರ ತಂದೆ ತಾಯಿಗೆ ದೊಡ್ಡ ಶಾಕ್ ಆಗುತ್ತೆ. ರೋಡು ಅಲಿತಾರೆ ಮತ್ತು ಫ್ರೆಂಡ್ಸ್ಗಳಿಗೆಲ್ಲ ಕಾಲ್ ಮಾಡ್ತಾರೆ. ಬಟ್ ಎಲ್ಲೂ ದಿವ್ಯಾ ಕಾಣಿಸೋದಿಲ್ಲ. ನೋಡಿದ್ರೆ ದಿವ್ಯಾ ರಶೀದ್ ಜೊತೆ ಒಂದು ಮುಸ್ಲಿಂ ಮಂದಿಗಳ ಜೊತೆ ಮದುವೆ ಆಗ್ತಾ ಇರ್ತಾರೆ ರಿಜಿಸ್ಟರ್ ಆಫೀಸಲ್ಲಿ. ಮತ್ತು ಅವರ ತಂದೆ ತಾಯಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಮತ್ತು ದಿವ್ಯಾಗೆ ಪದೇ ಪದೇ ಕಾಲ್ ಮಾಡ್ತಾನೆ ಇರ್ತಾರೆ. ಯಾಕಂದರೆ ದಿವ್ಯಾ ಎಲ್ಲಿದ್ದಾಳೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಬಟ್ ರಶೀದ್ ದಿವ್ಯಾಗೆ ಕಾಲ್ ರಿಸೀವ್ ಮಾಡ್ಲಿಕ್ಕೆ ಬಿಡ್ತಿರಲ್ಲ ಮತ್ತು ಸಿಮ್ ಚೇಂಜ್ ಮಾಡು, ನೀನು ರೀಲ್ಸ್ ಮಾಡ್ತಾ ಇರು ಆರಾಮಾಗಿ, ಸೊ ನಾನು ಹೊಸ ಸಿಮ್ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಮೈಂಡ್ ವಾಶ್ ಮಾಡ್ತಾರೆ. ನೇಹಾ ಮತ್ತೆ ಡೆಲ್ಲಿಗೆ ಬರ್ತಾಳೆ ಮತ್ತು ದಿವ್ಯಾ ಅಲ್ಲೇ ಇರುವಂಥ ಒಂದು ರಶೀದ್ ಮನೆಗೆ ಹೋಗ್ತಾರೆ. ಬಟ್ ರಶೀದ್ ಅವರ ತಾಯಿ ಅವಳನ್ನು ಈಸಿಯಾಗಿ ಎಕ್ಸೆಪ್ಟ್ ಮಾಡಲ್ಲ, ಯಾಕಂದರೆ ಹಿಂದೂ ಹುಡುಗಿ ಆಗಿರೋದ್ರಿಂದ ಇಷ್ಟಪಡ್ತಿರಲ್ಲ. ಮತ್ತು ದಿವ್ಯಾ ನಿಧಾನಕ್ಕೆ ಕನ್ವರ್ಟ್ ಆಗ್ತಾಳೆ. ನೀನು ಕನ್ವರ್ಟ್ ಆದರೆ ಆರಾಮಾಗಿ ನೀನು ಎಷ್ಟು ಬೇಕಾದ್ರೂ ವೀಡಿಯೋಸ್ ಮಾಡ್ಬೋದು ಅಂತ ರಶೀದ್ ಹೇಳಿರ್ತಾನೆ. ಸೊ ಹಾಗಾಗಿ ಬಟ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ್ತಾರಲ್ಲ ದಿವ್ಯಾ ಅವರ ಪೇರೆಂಟ್ಸು, ಸೊ ಪೊಲೀಸು ದಿವ್ಯಾಗೆ ಕರೆಸ್ತಾರೆ. ಆಗ ದಿವ್ಯಾನ ನೋಡಿದಂಥ ಒಂದು ತಂದೆ ತಾಯಿ ಶಾಕ್ ಆಗಿ ಹೋಗ್ತಾರೆ. ಯಾಕಂದರೆ ಮಗಳು ಈ ರೀತಿ ಒಂದು ಮುಸ್ಲಿಂ ಗರ್ಲ್ ಆಗಿ ಕಾಣಿಸ್ಕೊಳ್ಳೋದು ಅವರಿಗೆ ತಡ್ಕೊಳಕ್ಕಾಗಲ್ಲ, ಅಷ್ಟೊಂದು ನೋವನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಬಟ್ ದಿವ್ಯಾ ಮನಸ್ಸಂತೂ ಕರಗೋದೇ ಇಲ್ಲ. ಮತ್ತು ದಿವ್ಯಾಗೆ ಇನ್ನೂ 18 ವರ್ಷ ತುಂಬಿಲ್ಲ ಅಂತ ಅಂದ್ಬಿಟ್ಟು ಸರ್ಟಿಫಿಕೇಟ್ ಕೊಟ್ಟರು ಸಹ ಇವರು ಒಂದು ಫೇಕ್ ಸರ್ಟಿಫಿಕೇಟ್ ಮಾಡಿಸಿರ್ತಾರೆ ರಶೀದ್. ಸೊ ಹಾಗಾಗಿ ಇದ್ರದ್ದು ತನಿಖೆ ಆಗಬೇಕು, ಅಲ್ಲಿ ತನಕ ದಿವ್ಯಾ ರಶೀದ್ ಜೊತೆಲೇ ಇರಲಿ ಅಂತ ಅಂದ್ಬಿಟ್ಟು ಪೊಲೀಸವ್ರು ಹೇಳ್ಬಿಡ್ತಾರೆ. ಬಟ್ ದಿವ್ಯಾ ಅವರ ತಾಯಿ ಮತ್ತು ತಂದೆ ತುಂಬಾ ಒಂದು ಅಳ್ತಾರೆ, ದಯವಿಟ್ಟು ನನ್ನ ಮಗಳ ಜೀವನ ಹಾಳು ಮಾಡಬೇಡ, ವಾಪಸ್ ಕಳಿಸು ಅಂತ ಅಂದ್ಬಿಟ್ಟು. ಬಟ್ ದಿವ್ಯಾ ರಶೀದಿಗೆ ಸಪೋರ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಹೇಗಿದ್ರು ಕನ್ವರ್ಟ್ ಆದೆ ಅಲ್ಲ, ಇನ್ನೇನು ರೀಲ್ಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ದಿವ್ಯಾ ಡ್ಯಾನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ರೀಲ್ಸ್ ಮಾಡ್ತಾ ಇದ್ದಿದ್ದು ಗೊತ್ತಾಗಿ ರಶೀದ್ ಬಂದುಬಿಟ್ಟು ಅವಳಿಗೆ ವಾರ್ನ್ ಮಾಡ್ತಾಳೆ, ನಮ್ಮ ಒಂದು ಮುಸ್ಲಿಂ ಕಮ್ಯುನಿಟಿಯಲ್ಲಿ ಡ್ಯಾನ್ಸ್ ಎಲ್ಲ ಮಾಡೋ ಆಗಿಲ್ಲ ಅಂತ ಅಂದ್ಬಿಟ್ಟು. ಆಗ ಅವಳು ಶಾಕ್ ಆಗಿ ಕೇಳ್ತಾಳೆ, ನೀ ಹೇಳಿದೆಯಲ್ಲ ಮನೆ ಬಿಟ್ಟು ಬಾ ಮತ್ತು ಕನ್ವರ್ಟ್ ಆಗು, ಮದುವೆ ಆಗು ಅಂತ ಅಂದ್ಬಿಟ್ಟು, ನಾ ಎಲ್ಲ ಮಾಡಿದ್ನಲ್ಲ, ಆದರೆ ಯಾಕೆ ಮತ್ತೆ ರೀಲ್ಸ್ ಮಾಡಲಿಕ್ಕೆ ಕೊಡ್ತಾ ಇಲ್ಲ ಅಂತ ಅಂದ್ಬಿಟ್ಟು. ರಶೀದ್ ಉತ್ತರ ದಿವ್ಯಾಗೆ ತುಂಬಾ ಒಂದು ಶಾಕ್ ಆಗುತ್ತೆ. ಯಾಕಂದರೆ ನಮ್ಮ ಒಂದು ಕಮ್ಯುನಿಟಿಯಲ್ಲಿ ಆ ರೀತಿ ಎಲ್ಲ ಡ್ಯಾನ್ಸ್ ಮಾಡೋ ಹಾಗಿಲ್ಲ ಅಂತ ಅಂದ್ಬಿಟ್ಟು ಅವಳ ಫೋನನ್ನು ಕಿತ್ಕೊಂಡು ಅವಳಿಗೆ ಒಡೆದು ಬಡಿದು ಹೊರಗೆ ಹೋಗ್ತಾರೆ. ಆಗ ದಿವ್ಯಾಗೆ ಗೊತ್ತಾಗುತ್ತೆ ಅವಳು ಟ್ರ್ಯಾಪ್ ಆಗಿದ್ದೀನಿ ಅಂತ ಅಂದ್ಬಿಟ್ಟು. ಆವತ್ತಿಗಾಗಲೇ ದಿವ್ಯಾ ಪ್ರೆಗ್ನೆಂಟ್ ಆಗಿರ್ತಾಳೆ. ಅವಳಿಗೆ ಹೊರ ಪ್ರಪಂಚ ಏನು ಅಂತಲೇ ಗೊತ್ತಾಗಬಾರ್ದು, ಆ ರೀತಿ ಫೋನೆಲ್ಲ ಕಿತ್ಕೊಂಡು ಅವ್ರ ಮನೇಲೆ ಕೂಡಿ ಹಾಕ್ಬಿಟ್ಟಿರ್ತಾರೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಬರೋದು ಕೇರಳದಲ್ಲಿರುವಂಥ ಸುರೇಖಾ. ಸೊ ಸುರೇಖಾ ಸ್ವಲ್ಪ ದಿನಗಳ ಕಾಲ ಆರಾಮಾಗಿ ಇರ್ತಾಳೆ ಸಲೀಂ ಜೊತೆ. ಬಟ್ ಸಡನ್ ಆಫ್ ಡೈವರ್ಸ್ ಆಗಿರುವಂಥ ಸಲೀಂ ಹೆಂಡತಿ ಮತ್ತೆ ಮನೆಗೆ ಬಂದು ಸೇರ್ಕೊತಾಳೆ ಮಗು ಜೊತೆ. ಬಟ್ ಆಗ ಜಗಳ ಮಾಡಿದಂಥ ಸುರೇಖಾ ಆ್ಯಕ್ಚುಲಿ ಸಲೀಮ್ನ ಒಂದು ನಾಟಕೀಯದ ಕಣ್ಣೀರಿಗೆ ಬಿದ್ದೋಗ್ತಾಳೆ. ಮತ್ತು ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಲಿಕ್ಕೆ ನೀನು ನನ್ನ ಮದುವೆ ಆದರೆ ಸರಿ ಹೋಗುತ್ತೆ, ಮತ್ತು ಕನ್ವರ್ಟ್ ಆದರೆ ನಮಗೇನೂ ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಪ್ಲೇಟ್ ಚೇಂಜ್ ಮಾಡ್ತಾರೆ. ಆಗ ಸುರೇಖಾ ಕೇಳ್ತಾಳೆ, ನೀನು ಧರ್ಮದಲ್ಲಿ ಎಲ್ಲ ನಂಬಿಕೆ ಇಲ್ಲ ಅಂತ ಹೇಳಿದ್ದೆ, ಮತ್ತು ಈಗ ಈ ರೀತಿ ಮಾತಾಡ್ತಿದೀಯ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಒಂದು ಧರ್ಮದಲ್ಲಿ ಮಾತ್ರ ನಾಸ್ತಿಕರು ಇರ್ತಾರೆ, ನಮ್ಮ ಧರ್ಮದಲ್ಲಿ ನಾಸ್ತಿಕರು ಇರೋದಿಲ್ಲ ಅಂತ ಅಂದ್ಬಿಟ್ಟು ವಾದ ಮಾಡ್ತಾರೆ. ಮತ್ತು ಆಗಲೇ ತಕ್ಷಣ ಸುರೇಖಾ ಮನೆಯಿಂದ ಹೊರಗೆ ಬರಲಿಕ್ಕೆ ನೋಡ್ತಾಳೆ. ಬಟ್ ತುಂಬ ಜನ ಮುಸ್ಲಿಂ ಹೆಂಗಸರು ಅವಳಿಗೆ ಒಂದೇ ಸರಿ ಅಟ್ಯಾಕ್ ಮಾಡಲಿಕ್ಕೆ ನೋಡ್ತಾರೆ. ಹಾಗಾಗಿ ಬಂದು ಬಾಗ್ಲಾಕೋಗ್ಬಿಡ್ತಾಳೆ. ಆಗ ಸುರೇಖಾಗೆ ಗೊತ್ತಾಗುತ್ತೆ ಆ ಪ್ರೀತಿಯ ಒಂದು ಮೋಸದ ಜಾಲದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ. ನೆಕ್ಸ್ಟ್ ಸೀನಲ್ಲಿ ಬರುವುದು ನೇಹಾ. ಸೊ ನೇಹಾನ ಡೆಲ್ಲಿಗೆ ಕರ್ಕೊಂಬಂದಂಥ ರಾಜು, ಆದರೆ ಅವನು ರಾಜು ಆಗಿರಲ್ಲ. ಸೊ ಸಪ್ಪಗೆ ಕುತ್ಕೊಂಡಿರ್ತಾನೆ ಯಾವಾಗಲೂ. ಹಾಗಾಗಿ ನೇಹಾ ಕೇಳ್ತಾ ಇರ್ತಾಳೆ, ಯಾಕೆ ಊಟ ಮಾಡ್ತಿಲ್ಲ, ಏನಕ್ಕೆ ಅಂತ. ಕೆಲಸ ಸಿಗ್ತಿಲ್ಲ ಅಂತ ಬೇಜಾರ, ಕೆಲಸ ಸಿಗುತ್ತೆ ಅಂತ. ಆಗ ಸಡನ್ ಆಫ್ ಅವಳಿಗೊಂದು ಶಾಕಿಂಗ್ ನ್ಯೂಸ್ ಏನಪ್ಪ ಅಂತ ಹೇಳ್ತಾನೆ ಅಂದರೆ, ನನ್ನ ಹೆಸರು ರಾಜು ಅಲ್ಲ ಫೈಜಾನ್ ಅಂತ ಹೇಳ್ತಾನೆ. ಆಗ ಶಾಕ್ ಆದಂಥ ನೇಹಾ ಹತ್ತು ಕರೆದು ಅವನಿಗೆ ಹೊಡೆದು ಕೊನೆಗೆ ಮನೆಗೆ ಕಾಲ್ ಮಾಡ್ತಾಳೆ. ಬಟ್ ಅವ್ರ ತಂದೆ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ ಮಗಳ ಹತ್ರ, ಏನು ವಿಷಯ ಅಂತಲೂ ಕೇಳೋದಿಲ್ಲ. ಆ್ಯಕ್ಚುಲಿ ಕೇಳಿದರೆ ಆಗಲೇ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆಗೋದು. ಬಟ್ ಅವರು ಸಹ ಅವ್ರ ಹತ್ರ ಮಾತಾಡಲ್ಲ. ತುಂಬ ಹತ್ತಂತ ನೇಹಾ ಕೆಳಗಡೆ ಬಂದು ನೋಡಿದ್ರೆ ಫೈಜಾನ್ ನಮಾಜ್ ಮಾಡ್ತಾ ಇರ್ತಾರೆ. ನೋಡಿ ಶಾಕ್ ಆದಂಥ ನೇಹಾ ಇನ್ನೇನು ಮದುವೆ ಆಗಿದೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ತಾಳೆ. ಮತ್ತು ನೇಹಾನ ಮತ್ತೆ ಗ್ವಾಲಿಯರ್ಗೆ ಕರ್ಕೊಂಡು ಹೋಗ್ತಾನೆ ಫೈಜಾನ್. ಅಲ್ಲಿ ಅವ್ರ ತಾಯಿ ತುಂಬ ಒಳ್ಳೆಯವರಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಮುಸ್ಲಿಂ ಗುರುಗಳ ಹತ್ರ ದುಡ್ಡು
ಮಾಡಿಸ್ಕೊಳ್ಳೋಕ್ಕೆ ಹೋಗ್ತಾರೆ. ಆಗ ಗೊತ್ತಾಗುತ್ತೆ ಇದು ಒಂದು ದೊಡ್ಡ ಟ್ರ್ಯಾಪ್ ನಡೆದಿದೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ 4 ಲಕ್ಷ ಮಾತ್ರ ದುಡ್ಡು ಕೊಡ್ತಾರೆ ಗುರುಗಳು. ಆಗ ಕೇಳ್ತಾರೆ ಯಾಕೆ 6 ಲಕ್ಷ ಮಾತಾಡಿರೋದು? ಸೊ 4 ಲಕ್ಷ ಅಂದಿದ್ದಕ್ಕೆ ಮುಸ್ಲಿಮ್ ಇದರಲ್ಲಿ ಮದುವೆ ಆಗಿಲ್ಲ, ಕನ್ವರ್ಟ್ ಆಗಿಲ್ಲ ನೇಹಾ ಅಂತಾರೆ. ಸೊ ನೇಹಾಗೆ ಕನ್ವರ್ಟ್ ಮಾಡಿಸಿ ಮುಸ್ಲಿಂ ಸಂಪ್ರದಾಯದಲ್ಲಿ ಮದುವೆ ಆಗ್ತಾರೆ. ಅದಾದಮೇಲೆ 2 ಲಕ್ಷ ಇಸ್ಕೊಂಡು ಅವತ್ತಿನ ದಿನ ನೇಹಾನ ಅಲ್ಲೇ ಬಿಟ್ಟೋಗುವಂತೆ ಕೇಳ್ತಾರೆ. ಮೌಲಿ ಅಷ್ಟೊಂದು ವಯಸ್ಸಾದಂಥ ವ್ಯಕ್ತಿ ನೇಹಾನ ಒಂದು ಅಬ್ಯೂಸ್ ಮಾಡ್ತಾರೆ. ಆಗ ತುಂಬಾ ಒಂದು ನೊಂದಂಥ ನೇಹಾ ತುಂಬ ಜೋರಾಗಿ ಫೈಜಾನ್ ಹತ್ರ ಕಿರ್ಚಾಡ್ತಾಳೆ. ಬಟ್ ಫೈಜಾನ್ ನಿನಗೊಂದು ಒಳ್ಳೆ ಜೀವನ ಸಿಗ್ತಿದೆ, ಸುಮ್ಮನೆ ಇರು ಅಂತ ಅಂದ್ಬಿಟ್ಟು ಆವಾಜ್ ಹಾಕ್ಬಿಟ್ಟು ಹೋಗ್ತಾನೆ. ಅವಳ ಕಣ್ಣೀರಿಗೆ ಯಾವುದೇ ರೀತಿಯ ರೆಸ್ಪಾಂಡ್ ಮಾಡೋದೇ ಇಲ್ಲ. ಆಗ ತುಂಬಾ ನೇಹಾ ಬೇಜಾರಾಗ್ತಾಳೆ ಮತ್ತು ಅವಳಿಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಲವ್ ಜಿಹಾದ್ ಎನ್ನುವಂಥ ಟ್ರ್ಯಾಪ್ನಲ್ಲಿ ಬಿದ್ದಿದ್ದೀನಿ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಸೀನಲ್ಲಿ ಬರೋದು ಫೈಜಾನ್ ರಾಜಸ್ಥಾನದಲ್ಲ ದಿವ್ಯಾನ ಮದುವೆ ಆಗಿರ್ತಾನೆ. ದಿವ್ಯಾ ಪ್ರೆಗ್ನೆಂಟ್ ಆಗಿರ್ತಾಳೆ ಮತ್ತು ಅವನು ಇನ್ನೊಂದು ಹುಡುಗಿನ ಮದುವೆ ಮಾಡಿಕೊಂಡು ಕರ್ಕೊಂಬಂದಿರ್ತಾಳೆ, ಫಾತಿಮಾ ಅನ್ನೋಂಥ ಹುಡುಗಿನ. ಅದನ್ನ ನೋಡಿ ಶಾಕ್ ಆದಂಥ ದಿವ್ಯಾಗೆ ತುಂಬಾ ಒಂದು ಲೇಬರ್ ಪೇನ್ ಬರುತ್ತೆ ಪ್ರೆಗ್ನೆಂಟ್ ಇರೋದ್ರಿಂದ. ಬಟ್ ಅಲ್ಲಿ ಯಾರೂ ಕೇರ್ ಮಾಡಲ್ಲ. ಮತ್ತು ಫಾತಿಮಾ ಹತ್ರ ಫೈಜಾನ್ ತನ್ನ ತುಂಬ ಒಳ್ಳೆಯವನು ಮತ್ತು ದಿವ್ಯಾ ಈಸ್ ಬ್ಯಾಡ್ ಗರ್ಲ್ ಅನ್ನೋ ರೀತಿ ಎಲ್ಲ ಹೇಳಿರ್ತಾನೆ. ಬಟ್ ಒಂದಿನ ಮಾತಾಡೋದಂಥ ಫಾತಿಮಾಗೆ ಗೊತ್ತಾಗುತ್ತೆ ದಿವ್ಯಾ ಆ ರೀತಿ ಅಲ್ಲ ಮತ್ತು ಫೈಜಾನ್ಗೆ ಹುಟ್ಟಿದಂಥ ಮಗು ಅದು ಅಂತ ಗೊತ್ತಾಗುತ್ತೆ. ಈ ಕಡೆ ಅವರ ತಂದೆ ತಾಯಿ ತುಂಬಾ ಟ್ರೈ ಮಾಡ್ತಿರ್ತಾರೆ, ಕೋರ್ಟು ಕಚೇರಿ ಅಲಿತಾ ಇರ್ತಾರೆ. ಬಟ್ ಯಾರು ಅಲ್ಲಿ ಸಹಾಯ ಮಾಡ್ತಾ ಇರಲ್ಲ ಮತ್ತು ಅವರ ಒಂದು ಕಾಲೋನಿ ಮೆಂಬರ್ಸ್ಗೆಲ್ಲ ರಿಕ್ವೆಸ್ಟ್ ಮಾಡ್ಕೊತಾರೆ. ನಮ್ಮ ಹಿಂದೂ ಅಲ್ಲಿ ಗೊತ್ತಲ್ಲ, ಒಬ್ರಿಗೊಬ್ರು ಸಪೋರ್ಟ್ ಮಾಡಲ್ಲ, ಅವರ ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತಾಡಿಕೊಂಡು ಹಾಗೆ ಕಳೀತಾರೆ ಹೊರತು ಆ್ಯಕ್ಚುಲಿ ಮುಸ್ಲಿಮಲ್ಲಿ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಎಲ್ಲರೂ ಒಂದಾಗ್ತಾರೆ, ಆದರೆ ಹಿಂದೂಗಳಲ್ಲಿ ಒಂದಾಗಲ್ಲ. ಬಟ್ ಅಲ್ಲಿ ಇದ್ದಂಥ ಒಂದು ಹುಡುಗಿ ಅವ್ರ ತಾಯಿಗೆ ಹೇಳ್ತಾಳೆ, ಬಟ್ಟೆ ನೋಡಿ ಜಡ್ಜ್ ಮಾಡಬೇಡಿ, ಅವಳು ನಮ್ಮ ಥರನೇ ಒಂದು ಹೆಣ್ಮಗಳು, ದಿವ್ಯಾಗೆ ನಾವೆಲ್ಲರೂ ಸಪೋರ್ಟ್ ಮಾಡೋಣ, ದಿವ್ಯಾನ ಆ ಒಂದು ಮನೆಯಿಂದ ಹೊರ ಕರಲಿಕ್ಕೆ ಸಹಾಯ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರ ತಾಯಿ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾಳೆ. ಆಗ ಆ ತಾಯಿ ಒಪ್ಕೊತಾಳೆ. ಅದಾದ ಸ್ವಲ್ಪ ಹೊತ್ತಿಗೆ ಫಾತಿಮಾ ಮತ್ತು ದಿವ್ಯಾ ಇಬ್ಬರು ತುಂಬಾ ಕ್ಲೋಸ್ ಆಗಿರ್ತಾರೆ ಮತ್ತು ಎಲ್ಲ ಕಥೆನ ದಿವ್ಯಾ ಹೇಳ್ಕೊತಾಳೆ. ಮತ್ತು ನಿನಗೂ ತೊಂದರೆ ಆಗುತ್ತೆ, ನೀನು ಇಲ್ಲಿಂದ ಹೊರಟು ಬಿಡು. ಬಿಕಾಸ್ ಫಾತಿಮಾ ಅಂತ ಬಂದಂಥ ಹುಡುಗಿ ಮುಸ್ಲಿಂ ಹುಡುಗಿ ಆಗಿರಲ್ಲ, ಅವಳು ಸಹ ಕನ್ವರ್ಟ್ ಮಾಡಿಬಿಟ್ಟು ಫೈಜಾನ್ ಕರ್ಕೊಂಬಂದಿರ್ತಾನೆ ಹಿಂದೂಯಿಂದ. ಸೊ ಅವರು ಗೊತ್ತಿಲ್ಲದ ಹಾಗೆ ಕೃಷ್ಣನ ಒಂದು ವಿಗ್ರಹ ಇಟ್ಬಿಟ್ಟು ಇಬ್ಬರು ಪೂಜೆ ಮಾಡ್ತಿರ್ತಾರೆ ಮತ್ತು ಇಬ್ಬರು ಕ್ಲೋಸ್ ಆಗಿರೋದ್ರಿಂದ ಅವಳು ಒಂದು ರೀಲ್ಸ್ ಮಾಡಲಿಕ್ಕೂ ಅವಕಾಶ ಮಾಡಿಕೊಡ್ತಾಳೆ ಫಾತಿಮಾ. ಆಗ ಅವ್ರ ತಂದೆ ತಾಯಿಗೆ ಒಂದು ವಿಡಿಯೋ ಕಾಲ್ ಮಾಡಿ, ನಾನು ಈ ರೀತಿ ಒಂದು ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಿದ್ದೀನಿ, ನಂಗೆ ಈ ರೀತಿ ಹೌಸ್ ಅರೆಸ್ಟ್ ಮಾಡಿದ್ದಾರೆ, ತುಂಬ ತೊಂದರೆ ಆಗ್ತಿದೆ ಅಂತ ಅಂದ್ಬಿಟ್ಟು ಫೋನ್ ಮಾಡ್ತಾಳೆ. ಆಗ ಅವ್ರ ತಂದೆ ತಾಯಿ ಒಂದು ವಿಡಿಯೋ ಮಾಡಿ ಕಳಿಸಮ್ಮ, ಅದನ್ನು ಪೊಲೀಸವ್ರಿಗೆ ಕೊಡ್ತೀವಿ, ಸೊ ಆಗ ಪೊಲೀಸರು ನಮಗೆ ಸಹಾಯ ಮಾಡ್ತಾರೆ ನಿನ್ನ ಬಿಡಿಸ್ಕೊಂಬರೋಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಆಗ ದಿವ್ಯಾ ವಿಡಿಯೋ ಮಾಡ್ತಾ ಇರ್ತಾಳೆ. ವಿಡಿಯೋ ಮಾಡಿಬಿಟ್ಟು ಆ ಮೊಬೈಲ್ನ ಮುಚ್ಚಿಡ್ತಾಳೆ. ಅಷ್ಟೊತ್ತಿಗೆ ಫೈಜಾನ್ ಬಂದೇ ಬಿಡ್ತಾನೆ. ಸೊ ಸಿಟ್ಟಾದಂಥ ಫೈಜಾನು ಇಬ್ಬರ ಮೇಲೂ ಸಿಟ್ಟಾಗ್ಬಿಟ್ಟು ಚೆನ್ನಾಗಿ ದಿವ್ಯಂಗೆ ಹೊಡೆದ್ಬಿಡ್ತಾನೆ. ಸೊ ಆಗ ದಿವ್ಯಾ ಸತ್ತೋಗ್ತಾಳೆ. ಆಗ ಅವ್ರ ಮನೆಯವ್ರನ್ನೆಲ್ಲ ಕರೆದ್ಬಿಟ್ಟು ಅವಳನ್ನು ಪೀಸಾಗಿ ಕಟ್ ಮಾಡಿ ಒಂದು ಗೋಣಿ ಚೀಲಗಳಲ್ಲಿ ತುಂಬಿಸಿ ಅದನ್ನು ಹೊರಗೆ ಹೋಗಿ ಮಣ್ಣು ಮಾಡಿಬಿಡ್ತಾರೆ. ಸೊ ನಾವು ಮೊದಲನೇ ಸೀನಲ್ಲಿ ನೋಡಿದ್ವಲ್ಲ, ಸೊ ಒಂದು ನಾಯಿ ಒಂದು ಮಣ್ಣು ಮಾಡಿರೋಂಥ ಒಂದು ಹೆಣ್ಣಿನ ಒಂದು ದೇಹನ ಕಂಡುಹಿಡಿಯುತ್ತೆ ಅಂತ ಅಂದ್ಬಿಟ್ಟು. ಸೊ ಆ ಒಂದು ದೇಹ ದಿವ್ಯಾದಾಗಿರುತ್ತೆ. ಸೊ ರಾಜಸ್ಥಾನದಲ್ಲಿ ಕೇವಲ 16 ವರ್ಷದ ಹುಡುಗಿ ಕೇವಲ ರೀಲ್ಸ್ ಮಾಡಲಿಕ್ಕೆ ತಂದೆ ತಾಯಿ ಒಪ್ಪಲಿಲ್ಲ ಅಂತ ಅಂದ್ಬಿಟ್ಟು ಒಂದು ಪ್ರೀತಿಯ ಒಂದು ಮೋಸದ ಜಾಲದಲ್ಲಿ ಬಿದ್ದು ಯಾವ ರೀತಿ ತೊಂದರೆ ಅನುಭವಿಸ್ತಾಳೆ ಅನ್ನುವಂಥ ಕಥೆ ಇದು. ಸೊ ಆಗ ಅವರ ತಂದೆ ತಾಯಿ ಪೊಲೀಸರನ್ನ ಕರ್ಕೊಂಡು ಹೋಗ್ತಾರೆ ಮತ್ತು ಆ ಮನೆ ಮಂದಿನೆಲ್ಲ ಇಟ್ಕೊಂಡು ಪೊಲೀಸರು ಚೆನ್ನಾಗಿ ಹೊಡಿತಾರೆ. ಮತ್ತು ಅಲ್ಲಿಂದ ಫಾತಿಮಾ ಏನು ಹಿಂದೂ ಗರ್ಲ್ ಕನ್ವರ್ಟ್ ಆಗಿರ್ತಾಳಲ್ಲ, ಅವಳನ್ನು ಸಹ ಹೊರಗಡೆ ಕರ್ಕೊಂಬರ್ತಾರೆ. ಸೊ ಆಗ ದಿವ್ಯಾಗೆ ಮಗು ಆಗಿರೋದ್ರಿಂದ ದಿವ್ಯಾ ಅವರ ತಂದೆ ತಾಯಿಗೆ ಕೊಡ್ತಾರೆ. ಮತ್ತು ದಿವ್ಯಾ ತಂದೆ ತಾಯಿ ಆ ಮಗುವಿನ ನೋಡಿ ತುಂಬಾ ಒಂದು ಸಂತೋಷ ಪಡ್ತಾರೆ ಮತ್ತು ಆ ಮಗುವಿಗೆ ದಿವ್ಯಾಂಶು ಎನ್ನುವ ಹೆಸರಿಂದ ನಾಮಕರಣ ಮಾಡುತ್ತಾರೆ. ಮತ್ತು ಇನ್ನು ಮಧ್ಯಪ್ರದೇಶದಲ್ಲಿ ನೇಹಾ ಕನ್ವರ್ಟ್ ಆಗ್ತಾಳೆ ಮತ್ತು ಒಂದು ಮುಸ್ಲಿಂ ಮೌಲಿ ಅಬ್ಯೂಸ್ ಮಾಡ್ತಾರೆ. ಸೊ ಆಗ ತುಂಬ ನೊಂದಂಥ ನೇಹಾ ತುಂಬಾ ಹತ್ತು ಕರೆದು ಕಿರ್ಚಾಡ್ತಾಳೆ. ಬಟ್ ಅವಳ ಒಂದು ನೋವಿಗೆ ಏನೂ ರೆಸ್ಪಾಂಡ್ ಮಾಡೋದಿಲ್ಲ ಫೈಜಾನ್. 6 ಲಕ್ಷ ಪಡೆದಂಥ ಫೈಜಾನ್ಗೆ ಸಮಾಧಾನ ಆಗೋದಿಲ್ಲ. ಬ್ರಾಹ್ಮಿನ್ಸ್ ಹುಡುಗಿ ಆಗಿದ್ದರೆ 12 lakhs ಕೊಡ್ತಿದ್ರಂತೆ ಅಂತ ಅಂದ್ಬಿಟ್ಟು ಅವ್ರ ಅಮ್ಮನ ಹತ್ರ ಡಿಸ್ಕಸ್ ಮಾಡ್ತಾನೆ. ಮತ್ತು ಹಾಗಾದರೆ ಈ ಹುಡುಗಿಗೆ ಖರ್ಚು ಮಾಡಿದ್ದೆಲ್ಲ ದುಡ್ಡು ವೇಸ್ಟ್ ಆಯ್ತಲ್ಲ ಅಂದಾಗ ಫೈಜಾನ್ ನಿನಗೆ ಗೊತ್ತಲ್ಲ ಯಾವ ರೀತಿ ಒಂದು ಸಂಪಾದನೆ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ನಗ್ತಾನೆ. ಅದರ ಅರ್ಥ ಅವನ ತಾಯಿ ಒಂದು ಪ್ರಾಸ್ಟಿಟ್ಯೂಷನ್ ಕೆಲಸಕ್ಕೆ ನೇಹಾನ ಯೂಸ್ ಮಾಡ್ಕೊಳ್ಳಿಕ್ಕೆ ಅವನು ಅಗ್ರಿ ಮಾಡ್ತಾನೆ ಅಂತ ಅಂದ್ಬಿಟ್ಟು. ಸೊ ಆಗ ಹೋಗಿ ಕೇಳ್ತಾಳೆ ಅವ್ರ ತಾಯಿ ನೇಹಾಗೆ. ಆದರೆ ನೇಹಾ ಒಪ್ಕೊಳ್ಳೋದಿಲ್ಲ. ಸೊ ಅವತ್ತಿನ ದಿನವೇ ತುಂಬ ಒಂದು ಗಂಡಸರಿಗೆ ಬಿಟ್ಟು ಅಬ್ಯೂಸ್ ಮಾಡಿಸ್ತಾಳೆ. ಅದರಲ್ಲಿ ಅವರ ಮೈದ್ನ ಸಹ ತುಂಬಾ ಪ್ರತಿದಿನ ಅಬ್ಯೂಸ್ ಮಾಡ್ತಿರ್ತಾನೆ. ಆಗ ನೇಹಾ ಕನಸು ಕಾಣ್ತಾ ಇರ್ತಾಳೆ, ಅವರ ತಂದೆ ಬಂದ್ಬಿಟ್ಟು ಅವಳು ಈ ನರ್ಕದಿಂದ ಬಿಡಿಸ್ಕೊಂಡು ಹೋಗಬಾರ್ದ ಅಂತ ಅಂದ್ಬಿಟ್ಟು. ಸೊ ಅವಳ ಕನಸಾಗೇ ಇರುತ್ತೆ. ಅದಾಗಿ ಸ್ವಲ್ಪ ದಿನಗಳ ನಂತರ ಆ್ಯಕ್ಚುಲಿ ಫೈಜಾನ್ನ ತಮ್ಮ ಬಂದು ಅಬ್ಯೂಸ್ ಮಾಡಿ ಆದಮೇಲೆ
ಅವಳಿಗೆ ಒಂದು ರೂಮಲ್ಲಿ ಕೂಡಾಕ್ತಾ ಇರ್ತಾರೆ. ಸೊ ಆ ರೂಮಿನ ಬೀಗ ಹಾಕದೆ ಹಾಗೆ ಹೋಗ್ಬಿಡ್ತಾನೆ ಮರೆತು. ಆಗ ಅಲ್ಲಿಂದ ರೂಮಿಂದ ತಪ್ಪಿಸ್ಕೊಂಡು ಬಂದು ನೇಹ ಮೇಲಿಂದ ಜಂಪ್ ಮಾಡಿ ಕೆಳಗಡೆ ಬೀಳ್ತಾಳೆ. ಅವಳಿಗೆ ಒಂದು ತುಂಬಾ ಒಂದು ಕಾಲಿಗೆ ಮಾತ್ರ ಏಟು ಬಿದ್ದಿರುತ್ತೆ. ಸೊ ಆಗ ಕುಂಟ್ಕೊಂಡೇ ಹೋದಂಥ ನೇಹ ಹೇಗೋ ಪೊಲೀಸ್ ಸ್ಟೇಷನ್ಗೆ ಸೇರ್ತಾಳೆ. ಸೊ ಅಲ್ಲಿ ಪೊಲೀಸ್ ಸ್ಟೇಷನ್ ಸೇರಿದಾಗ ಪೊಲೀಸರ ಹತ್ರ ಪ್ರತಿಯೊಂದು ವಿಷಯನ ಹೇಳ್ತಾಳೆ, ಯಾವ ರೀತಿ ಅವ್ರ ಮನೇಲಿ ಅವ್ರಿಗೆಲ್ಲ ತೊಂದರೆ ಆಗ್ತಿದೆ ಅಂತ ಅಂದ್ಬಿಟ್ಟು. ಆಗ ಪೊಲೀಸ್ ಜನಗಳನ್ನೆಲ್ಲ ಕರ್ಕೊಂಡು ಹೋಗಿ ಚೆನ್ನಾಗಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಚೆನ್ನಾಗಿ ಹೊಡಿತಾರೆ. ಅವ್ರ ಮೈದ್ನ, ಅವರ ಅತ್ತೆ ಮತ್ತು ಅವರ ಗಂಡ ಎಲ್ಲರನ್ನೂ ಚೆನ್ನಾಗಿ ಹೊಡೆದು ಜೈಲಿಗೆ ಹಾಕ್ತಾರೆ. ನೇಹ ತಂದೆ ತಾಯಿ ಮತ್ತು ಊರಿನವರು ಬಂದು JCB ತಗೊಂಡು ಅವರಿದ್ದಂಥ ಮನೆನ ಹೊಡೆದು ಹಾಕ್ತಾರೆ. ಆಗ ನೇಹಗೆ ಕಣ್ಣಿಗೆ ಕಾಣೋದು ಒಂದು ದೇವರ ವಿಗ್ರಹ, ತಾಯಿ ಕೊಟ್ಟಂತ ವಿಗ್ರಹ. ಸೊ ಆ ವಿಗ್ರಹನ ತಗೊಂಡು ನೇಹ ಮನೆ ಕಡೆ ಹೊರಡ್ತಾಳೆ. ಇನ್ನು ಸುರೇಖಾ ಸಲೀಂ ಹೆಂಡತಿ ಜೊತೆ ಜಗಳ ಮಾಡ್ತಿರ್ತಾಳೆ. ಆಗ ಬಂದಂತ ಸಲೀಂ ಸುರೇಖಾಗೆ ಹೊಡೆದ್ಬಿಟ್ಟು ಅವಳು IAS ಪ್ರಿಪೇರ್ ಆಗಿರುವಂಥ ಎಲ್ಲ ಬುಕ್ಸ್ಗಳನ್ನ ಮತ್ತು ಅವಳ ಡ್ರಾಯಿಂಗ್ ಶೀಟ್ಗಳನ್ನ ಎಲ್ಲವನ್ನು ಬೆಂಕಿ ಹಾಕಿ ಸುಟ್ಬಿಡ್ತಾನೆ. ಫೋನು ಸಹ ಹಾಕಿ ಸುಟ್ಬಿಡ್ತಾನೆ. ಸೊ ಸುರೇಖಾಗೆ ಒಂದು ರೂಮಲ್ಲಿ ಕೂಡಾಕ್ಬಿಡ್ತಾರೆ ಮತ್ತು ಅಲ್ಲಿಂದ ಹೊರಗೆ ಬರಲಿಕ್ಕೆ ಯಾವುದೇ ಕಾರಣಕ್ಕೂ ಆಗದೆ ಇರೋರಂಥ ಪರಿಸ್ಥಿತಿಗೆ ಸುರೇಖಾ ಹೋಗ್ಬಿಡ್ತಾಳೆ. ಸೊ ಸುರೇಖಾಗೆ ಮತ್ತೆ ಬೀಫ್ ತಿನ್ನಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅವಳು ಉಗಿಯೋಕೆ ಎಷ್ಟೇ ಟ್ರೈ ಮಾಡಿದ್ರು ಸಹ ಮೂಗೆಲ್ಲ ಮುಚ್ಚಿ ಸೊ ಅವಳು ತಿನ್ನೋ ರೀತಿ ಮಾಡಿಬಿಡ್ತಾರೆ. ಅದಾದ ಮೇಲೆ ಇನ್ನೂ 3 ದಿನ ಹಿಂಗೆ ಕೂಡಾಕಿರ್ತೀವಿ. ಸೊ ನೆಕ್ಸ್ಟ್ ಬಂದಾಗ ಬುರ್ಕಾ ಹಾಕೊಂಡಿರ್ಬೇಕು ಅಂತ ಸಲೀಮು ವಾರ್ನ್ ಮಾಡಿ ಹೋದಾಗ ಸುರೇಖಾ ತುಂಬಾನೇ ಒಂದು ಕಿರ್ಚಾಡ್ತಾಳೆ, ಹೇಗಾದರೂ ಮಾಡಿ ಹೊರಗಡೆ ಹೋಗ್ಬೇಕಂತ. ಬಟ್ ಆದ್ರೆ ಪಾಸಿಬಲ್ ಆಗೋದಿಲ್ಲ. ಆಗ ಸುರೇಖಾ ಅಲ್ಲೇ ಬೀಫ್ ತಿನ್ಸಿರೋದ್ರಿಂದ ಅಲ್ಲೇ ವಾಮಿಟ್ ಮಾಡ್ತಾಳೆ. ವಾಮಿಟ್ ಆದಮೇಲೆ ಅವ್ರು ಇಟ್ಟಂಥ ಒಂದು ಬುರ್ಕಾನ ಹರಿದಾಕ್ಬಿಟ್ಟು ಅದಕ್ಕೆ ಬೆಂಕಿ ಹಚ್ತಾಳೆ ಮತ್ತು ಅವಳು ಅಲ್ಲಿಂದ ತಪ್ಪಿಸ್ಕೊಳಕ್ ಆಗದೇ ಇಲ್ಲ ಅಂತ ಗೊತ್ತಾಗಿ ಸೊ ಒಂದು ಲೆಟರ್ನ ಬರೀತಾಳೆ. ಸೊ ಆ ಲೆಟರ್ನ ಕೆಲವೊಂದು ಕಡೆ ಬರೆದು ಇಟ್ಟಿರ್ತಾಳೆ. ಸೊ ಮತ್ತು ಆ ಕೂದಲನ್ನ ಬೋಡ ಮಾಡ್ಕೊಂತಾಳೆ, ಕೂದಲನ್ನ ತೆಗಿತಾಳೆ. ಬಿಕಾಸ್ ಏಕೆ ಅಂದ್ರೆ ಸಲೀಮ್ ಹೇಳ್ತಾನೆ ಅವಳ ಕೂದಲು ಅಂದ್ರೆ ಅವನಿಗೆ ತುಂಬಾ ಇಷ್ಟ ಅಂತ. ಮುಂಚೆ ಲೆಟರ್ಗಳನ್ನ ಬರ್ದ್ಬಿಟ್ಟು ಅಲ್ಲಲ್ಲಿ ಇಟ್ಟಿರ್ತಾಳೆ. ಸೊ ಪೊಲೀಸರಿಗೆ ಸಿಕ್ಕುತ್ತೆ. ಆಗ ಗೊತ್ತಾಗುತ್ತೆ ಸುರೇಖನ ಸಾವಿಗೆ ಸಲೀಂ ಕಾರಣ ಮತ್ತು ಅವರ ಹೆಂಡತಿ ಅವರೆಲ್ಲ ಕಾರಣ ಅಂತ ಅಂದ್ಬಿಟ್ಟು. ಸೊ ಎಲ್ಲನೂ ಕರ್ಕೊಂಡ್ಬಂದು ಚೆನ್ನಾಗಿ ಹೊಡಿತಾರೆ. ಬಟ್ ಸುರೇಖಾ ಪ್ಯಾರೆಂಟ್ಸ್ ಅಂತೂ ತುಂಬಾನೇ ಅಳ್ತಾ ಇರ್ತಾರೆ ಮತ್ತು ಅವರಿಗೆ ಸಿಕ್ಕಂತ ಲೆಟರ್ನಲ್ಲಿ ಹಿಂದೂ ಧರ್ಮದಲ್ಲಿ ಹುಟ್ಟಿರುವುದೇ ನಮ್ಮ ಪುಣ್ಯ ಮತ್ತು ಹಿಂದೂ ಧರ್ಮದ ಒಂದು ಆಚರಣೆಗಳ ಮುಖಾಂತರ ಒಂದು ಕೊನೆಯ ಒಂದು ಪೂಜೆಗಳನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾಳೆ ಸುರೇಖಾ. ಸೊ ಅದ್ರ ಪ್ರಕಾರನೇ ಒಂದು ಅಂತ್ಯ ಸಂಸ್ಕಾರ ಎಲ್ಲ ಮಾಡ್ತಾರೆ. ಸೊ ಈ ರೀತಿ ಒಂದು 3 ಹೆಣ್ಣು ಮಕ್ಕಳು ಸಹ ತುಂಬಾ ಒಂದು ಸಫರ್ ಮಾಡ್ತಾರೆ. ಸೊ ರೀಸೆಂಟಾಗಿ ನಾವು ನೋಡಿದ್ವಿ, ಹೋಳಿ ಹಬ್ಬದ ದಿನ ಒಂದು 7 ವರ್ಷದ ಬಾಲಕಿ ಒಂದು ಬಲೂನ್ನ ಬಿಸಾಕಿದಕ್ಕೆ ಜಸ್ಟ್ ಬುರ್ಕದ ಮೇಲೆ ಕಲರ್ಸ್ ಬಿದ್ದಿದ್ದಕ್ಕೆ ಆ ಮನೆಯ ತರುಣ್ ಎನ್ನುವಂಥ ಹುಡುಗನ ಒಡೆದು ಸಾಯಿಸೇ ಬಿಟ್ಟಿದ್ದಾರೆ. ಸೊ ಈ ರೀತಿ ಒಂದು ಕೆಲವೊಬ್ಬರು ಮುಸ್ಲಿಂಗಳ ಒಂದು ಕೆಟ್ಟುತನ ತಾರಕಕ್ಕೆ ಏರಿದೆ ಅಂತ ಹೇಳ್ಬೋದು. ಈಗಲೂ ಸಹ ನಾವು ರಿಯಲ್ ಸ್ಟೋರೀಸ್ ಅಲ್ಲೇ ನೋಡ್ತೀವಿ ಕನ್ವರ್ಟ್ ಆಗಿರುವಂತಹ ಹೆಣ್ಮಕ್ಳು ಮತ್ತು ಲವ್ ಜಿಹಾದ್ಗೆ ಸಿಕ್ಕಾಕೊಂಡು ಒದ್ದಾಡಿ ಮತ್ತೆ ಅಲ್ಲಿಂದ ಹೊರಗೆ ಬಂದು ಕೆಲವೊಬ್ರು ಅಲ್ಲೇ ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾರೆ. ಕೆಲವೊಬ್ರು ಮಾತ್ರ ಬದುಕುಳಿಯದೆ ಒಂದು ಪುಣ್ಯ ಆಗೋಗಿದೆ. ದಯವಿಟ್ಟು ಪ್ರತಿ ಹೆಣ್ಮಕ್ಳಿಗೂ ಏನಪ್ಪಾ ರಿಕ್ವೆಸ್ಟ್ ಅಂದ್ರೆ, ನಮ್ಮ ಒಂದು ಧರ್ಮ, ದೇವರು, ದೈವ ಮತ್ತು ನಮ್ಮ ತಂದೆ ತಾಯಿಗಳಿಗೆ ಮರ್ಯಾದೆ ಕೊಡಿ ಮತ್ತು ಅವರ ಮಾತುಗಳನ್ನ ಕೇಳಿ ಮತ್ತು ನಿಮ್ಮ ಒಂದು ಫ್ಯೂಚರ್ ಪ್ಲಾನ್ ನೀವೇ ಒಂದು ತೀರ್ಮಾನ ಮಾಡ್ಕೋಬೇಡಿ. ನಾವೆಷ್ಟೇ ವಿದ್ಯಾವಂತರಾಗಿದ್ರು, ಬುದ್ಧಿವಂತರಾಗಿದ್ರು ತಂದೆ ತಾಯಿಯ ಸಲಹೆಯನ್ನು ಮೀರಿ ಮುಂದುವರಿಯೋದು ತುಂಬಾ ಒಂದು ಅಪಾಯಕಾರಿ. ನಾವು ಮೊನ್ನೆ ನೋಡಿದೆ, ಮೊಹಮ್ಮದ್ ಸಲೀಮ್ ಎನ್ನುವ ಹೆಂಡತಿ ಅಂತ ಅಂದ್ಬಿಟ್ಟು ತಂದೆ ತಾಯಿನ ಬಿಟ್ಟು ಹೊರಟು ಹೋಗ್ತಾಳೆ ಮಗಳು. ಸೊ ವಿಜಯಪುರದಲ್ಲಿ ಅದನ್ನ ನೋಡಿ ತುಂಬಾನೇ ಬೇಜಾರಾಯ್ತು. ಇದು ಲಾಸ್ಟ್ ವೀಕ್ ಬಂದಂತ ಒಂದು ನ್ಯೂಸ್. ಈ ರೀತಿ ಒಂದು ಅವರ ಪ್ರೀತಿ ಪ್ರೇಮ ಒಂದು ಗುಂಗಿನಲ್ಲಿ ಯಾರನ್ನ ಮದ್ವೆ ಆಗ್ತಿದ್ವಿ, ಯಾಕೆ ಮದ್ವೆ ಆಗ್ತಿದ್ವಿ ಏನೋ ಒಂದು ಅರಿವಿಲ್ದಂಗೆ ಮುಂದೆ ತೊಂದರೆಯನ್ನು ಸಿಕ್ಕಾಕೊಂತಾರೆ. ಆಕ್ಚುಲಿ ಬೇರೆ ಧರ್ಮದವರು ನಮ್ಮ ಧರ್ಮಕ್ಕೆ ಕನ್ವರ್ಟ್ ಆಗೋದು 100ರಲ್ಲಿ 1 ಭಾಗ ಆಗುತ್ತೆ. ಯಾಕೆ ಅಂದ್ರೆ ಅವರು ಒಂದು ಸಣ್ಣವರಿಂದನೇ ಅವರ ಒಂದು ವಿದ್ಯೆ ಕಲ್ಸ್ಕೊಟ್ಟಿರ್ತಾರೆ. ಸೊ ಅವರ ಒಂದು ಧರ್ಮದ ಮೇಲೆ ಅವರಿಗೆ ಪ್ರೀತಿ ಸಣ್ಣ ಮಕ್ಕಳಿಂದನೇ ಬರುತ್ತೆ. ಅದುವೇ ಹೆಣ್ಮಕ್ಳು ಹಿಂದೂ ಹೆಣ್ಮಕ್ಳು ಕನ್ವರ್ಟ್ ಆಗಿರೋದು ನೋಡಿದ್ವಿ. ಆದ್ರೆ ಮುಸ್ಲಿಂ ಹೆಣ್ಮಕ್ಳು ಹಿಂದೂಗೆ ಕನ್ವರ್ಟ್ ಆಗಿರೋದು 100ಕ್ಕೆ 100ರಲ್ಲಿ 1 ಭಾಗನೂ ಇರೋದಿಲ್ಲ, ಅಷ್ಟು ಒಂದು ಕಮ್ಮಿ. ಆದ್ರೆ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಏನಾಗುತ್ತೆ ಅಂದ್ರೆ ಸಣ್ಣವರಿಂದಾನೇ ಆ ಒಂದು ನಮ್ಮ ಧರ್ಮ ಮತ್ತು ದೇವರಲ್ಲಿ ಭಕ್ತಿನ ಹುಟ್ಟಾಕಲ್ಲ. ಆದ್ರೆ ಬೇರೆ ಒಂದು ಧರ್ಮಗಳಲ್ಲಿ ನೋಡಿದ್ರೆ ಸಣ್ಣ ಮಕ್ಕಳಿಂದಾನೇ ಅವರಿಗೆ ಒಂದು ಬುದ್ಧಿನ ಹೇಳ್ಕೊಡ್ತಾರೆ, ಒಂದು ಧರ್ಮದ ಬಗ್ಗೆ ಅರಿವನ್ನ ಮೂಡಿಸ್ತಾರೆ. ಸೊ ಫ್ರೆಂಡ್ಸ್, ದಯವಿಟ್ಟು ನಿಮ್ಮ ಒಂದು ಯಾವುದೇ ಒಂದು ಫ್ಯೂಚರ್ ತೀರ್ಮಾನಕ್ಕೆ ನೀವಾಗೆ ಬರಬೇಡಿ, ತಂದೆ ತಾಯಿ ಸಲಹೆ ತಗೊಳ್ಳಿ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ. ಮತ್ತು ನನ್ನ ವಿಡಿಯೋ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.